ನಮ್ಮ ಬ್ರ್ಯಾಂಡ್ ಬೆಂಗಳೂರು ಒಂದು ಮಳೆ ಬಂದ್ರೆ ಸಾಕು ಅಸಲಿ ಕಹಾನಿ ಮತ್ತೆ ಅಸಲಿ ಮುಖ ಬಟಾ ಬಯಲಾಗೋಗ್ಬಿಡುತ್ತೆ. ಇದು ಗ್ರೇಟರ್ ಬೆಂಗಳೂರು ವಾಟರ್ ಬೆಂಗಳೂರು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗತ್ತೆ. ಪ್ರತಿ ಬಾರಿಯೂ ಮಳೆಯಾದಂತಹ ಸಂದರ್ಭದಲ್ಲಿ ಇದೇ ಪರಿಸ್ಥಿತಿ. ಈ ಹಿಂದೆ ಬಿಬಿಎಂಪಿ ಇದ್ದಂತಹ ಸಂದರ್ಭದಲ್ಲಿ ನಾವೆಲ್ಲ ತಯಾರಿ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಏನು ಸಮಸ್ಯೆ ಆಗೋದೇ ಇಲ್ಲ ಅಂತ ಹೇಳ್ತಾರೆ. ಬಟ್ ಆದರೆ ಅಧಿಕಾರಿಗಳು ಹೇಳುವಂತಹ ಒಂದೊಂದು ಮಾತುಗಳು ಕೂಡ ವಿರುದ್ಧವಾಗಿರುತ್ತೆ. ನಾವೇನು ರೆಡಿನೇ ಮಾಡ್ಕೊಂಡಿಲ್ಲ, ನೀವು ಏನಾದರೂ ಮಾಡ್ಕೊಳ್ಳಿ, ಮಳೆ ಬಂದಂತಹ ಸಂದರ್ಭದಲ್ಲಿ ಅದೇ ರಾಗ ಅದೇ ಹಾಡು ಅಂತ. ನಿನ್ನೆ ಸುರಿದಂತಹ ಮಳೆಗೆ ನಗರದ ರಸ್ತೆಗಳೆಲ್ಲವೂ ಕೂಡ ಜಲಾವೃತವಾಗಿದೆ. ಮೂಡಲ್ಪಾಳ್ಯ ರಸ್ತೆ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ರಾಜಕಾಲುವೆ ಪಕ್ಕದಲ್ಲೇ ಇರುವಂತಹ ರಸ್ತೆ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಕಸದ ರಾಶಿಯಿಂದ ನೀರು ಹೋಗದೆ ಅವಾಂತರ ಸೃಷ್ಟಿಯಾಗಿದೆ. ಗಬ್ಬು ನಾರ್ತಾ ಇರುವಂತಹ ರಸ್ತೆಯಲ್ಲಿ ಓಡಾಡೋದಕ್ಕೆ ಜನ ಪರದಾಡ್ತಾ ಇದ್ದಾರೆ. ಅನೇಕ ಬಾರಿ ಶಾಸಕರಿಗೆ ದೂರು ಕೊಟ್ಟರು. ಶಾಸಕರು ಯಾಕ್ರಿ ತಲೆ ಕೆಡಿಸ್ಕೊಳ್ತಾರೆ? ಅದೇನು ಅವ್ರ ಮನೆ ಓಡಾಟ ಮಾಡುವಂತಹ ರಸ್ತೆನ ತಲೆ ಕೆಡಿಸ್ಕೊಳ್ಳೋದಕ್ಕೆ ಅಥವಾ ಕಸವನ್ನು ಎತ್ತಾಕ್ಸೋದಕ್ಕೆ? ಅವ್ರಿಗೆ ಏನ್ರಿ, ಬರ್ತಾರೆ ಓಟ್ ಕೇಳ್ತಾರೆ, ನೀವುಗಳು ಕೂಡ ತಲೆ ಬುಡ ನೋಡದೆ ವೋಟ್ ಹಾಕ್ತೀರಿ. ವೋಟ್ ಹಾಕಿದ ಮೇಲೆ ಅವ್ರ ಐಷಾರಾಮಿ ಜೀವನ ಅವ್ರು ನೋಡ್ಕೊಂಡು ಆರಾಮಾಗಿ ಅವ್ರ ಜೀವನ ಎಂಜಾಯ್ ಮಾಡ್ಕೊಂಡು ಅವ್ರ ಮನೆ ರಸ್ತೆಗಳನ್ನ ಸರಿ ಮಾಡಿಕೊಂಡು ಅಲ್ಲಿ ಯಾವುದೇ ತೊಂದರೆಗಳಾಗದ ರೀತಿಯಾಗಿ ನೋಡ್ಕೊಳ್ತಾರೆ. ಇನ್ನು ವೋಟ್ ಹಾಕಿದಂತಹ ಜನಪ್ರತಿನಿಧಿಗಳ ಪರಿಸ್ಥಿತಿ ಹೇಳತ್ತಿರೋದು. ಕಸದ ರಾಶಿ ನೋಡ್ರಿ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ. ಏನು ಮಾಡ್ತಾ ಇದ್ದಾರೆ? ಕಸವನ್ನು ವಿಲೇವಾರಿ ಮಾಡುವಂಥವ್ರಿಗೆ ಇದ್ಯಾವುದು ಕೂಡ ಕಣ್ಣಿಗೆ ಕಾಣ ಸಿಗ್ತಾ ಇಲ್ವ? ಮತ್ತು ನೋಡಿ, ಈ ರೀತಿಯಾಗಿ ಮಳೆ ಬಂದಂತಹ ಸಂದರ್ಭದಲ್ಲಿ ಸೊಳ್ಳೆಗಳ ಸಂಖ್ಯೆಯೂ ಕೂಡ ಹೆಚ್ಚಾಗುತ್ತೆ. ಇದರಿಂದ ಕಾಯಿಲೆಗಳು ನಮ್ಮನ್ನು ಆವರಿಸ್ಕೊಳ್ತಾ ಹೋಗುತ್ತೆ. ಬೇರೆ ಏನು ಮಾಡೋದಕ್ಕೆ ಸಾಧ್ಯವಿಲ್ಲ. ಎಲ್ಲವನ್ನೂ ಕೂಡ ಕೈ ಕಟ್ಕೊಂಡು ನೋಡ್ಕೊಂಡು ಸುಮ್ಮನೆ ಇರಬೇಕಷ್ಟೆ. ಕಾಯಿಲೆ ಬಂದಾಗ ಆಸ್ಪತ್ರೆಗೆ ಹೋಗಿ ದುಡ್ಡು ಸುರಿದು ನಮ್ಮನ್ನು ನಾವು ಹುಷಾರು ಮಾಡ್ಕೊಳ್ಬೇಕು ಅಷ್ಟೇ. ಶಾಸಕರಿಗೆ ಮನವಿ ಮಾಡಿದ್ರು ಅಷ್ಟೇ, ಸಚಿವರಿಗೆ ಮನವಿ ಮಾಡಿದ್ರು ಅಷ್ಟೇ, ಯಾರಿಗೆ ಮನವಿ ಮಾಡಿದ್ಕೊಂಡ್ರು ಅಷ್ಟೇ, ಅದೇ ರಾಗ ಅದೇ ಹಾಡು. ಯಾರೊಬ್ಬರೂ ಕೂಡ ತಲೆ ಕೆಡಿಸ್ಕೊಳ್ಳುವುದಿಲ್ಲ. ಈ ರೀತಿಯಾಗಿ ನಾವು ಕೂಡ ಸುದ್ದಿಯನ್ನು ಬಿತ್ತರ ಮಾಡ್ತೀವಿ. ಈ ರೀತಿಯಾಗಿ ಅವ್ಯವಸ್ಥೆಯ ಆಗರ ಆಗಿದೆ, ಬಂದು ನೋಡಿ ಸ್ವಾಮಿಗಳೇ ಅಂತ ಹೇಳಿ. ಆವಾಗ ಓ ಹೌದಾ ನೋಡ್ತೀವಿ ಬಿಡಿ ಅಂತ ಹೇಳಿ ಉಡಾಫೆ ಉತ್ತರವನ್ನು ಕೊಡ್ತಾರೆ ಅಧಿಕಾರಿಗಳು. ಅದನ್ನು ಸರಿಪಡಿಸುವಂತಹ ಕೆಲಸಗಳಾಗೋದಿಲ್ಲ. ಆಮೇಲೆ ಆ ಕಾಯಿಲೆ ಬಂತು, ಈ ಕಾಯಿಲೆ ಬಂತು ಅಂತ ಹೇಳಿ ಜನರಿಗೆ ಜಾಗೃತಿ ಮೂಡಿಸ್ತಾ ಇದ್ದೀವಿ ಅಂತ ಹೇಳಿ ಉಡಾಫೆ ಉತ್ತರವನ್ನು ಕೊಡ್ತಾರೆ. ಪಾಪ ಅನುಭವಿಸೋರು ಅವ್ರಿಗೆ ತಾನೇ ಗೊತ್ತಿರುತ್ತೆ ಅವ್ರ ನೋವು ಏನು ಅಂತ ಹೇಳಿ. ಟೊಮೆಟೊ ಮಾಡೋರು, ರ್ಯಾಪಿಡೋ ಮಾಡೋರು, ನಮ್ಗೆ ಇನ್ನು ರೋಡ್ ಒಂದು ಬ್ಲಾಕ್ ಆಗಿಬಿಟ್ರೆ ಒಂದು 2 ಕಿಲೋಮೀಟರ್ಸ್ ಲಾಂಗ್ ಆಗುತ್ತೆ. ಅದ್ರದ್ದು ನಮಗೆ ಪಿಕಪ್ ಲೊಕೇಶನ್ ಏನೂ ಬರೋಲ್ಲ. ಹಾಗಾಗಿ ಇದರಿಂದ ಸಖತ್ ತೊಂದರೆ ಆಗ್ತೈತೆ. ಏನು ಸಂಬಂಧಪಟ್ಟವ್ರು ಗಮನ ಹರಿಸಲ್ಲ. ಯಾಕಂದರೆ ಅದು ಅವ್ರವರು ತಿನ್ನೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟವ್ರೆ, ಮಾಡೋದ್ರಲ್ಲಿ ಆರಾಮಾಗಿ ಕುಂತವ್ರೆ. ಅವ್ರು ಮಾಡ್ಬೇಕಷ್ಟೇ ಸರ್. ನಾವೇನು ಹೇಳೋಕ್ಕಾಗಲ್ಲ, ಬಡವರು ಅಂತಾರೆ ಸರ್. ಈಗ ನಡುವಲ್ಲಿ ಗುಂಡಿ ಗಿಂಡಿ ಬಿದ್ದರೆ ಈ ನೀರಲ್ಲಿ ಗೊತ್ತಾಗುತ್ತೆ ಸರ್. ನಾವು ಬಡವರಲ್ಲ ಸರ್, ನಮ್ದು ಯಾರು ಕೇರ್ ಮಾಡ್ತಾರೆ? ನಾವು ಸ್ವಲ್ಪ ದುಡ್ಡಿರೋರು ಯಾರು ಬಿದ್ದರೆ ನೆಕ್ಸ್ಟ್ ಮಿನಿಟ್ ಕ್ಲಿಯರ್ ಮಾಡಿಸ್ತಾರೆ. ನಾವು ಬಡವರು ಸತ್ರೆ ಸಾಯ್ಲಿ ಅಂತ ಅವರು ಕಾಮನ್ ಅದು ಸರ್. ಸಿಲಿಕಾನ್ ಸಿಟಿಯನ್ನ ಗ್ರೇಟರ್ ಬೆಂಗಳೂರು ಮಾಡ್ತೀನಿ ಅನ್ನುವಂತಹ ಡಿ.ಕೆ. ಸಾಹೇಬ್ರೆ ಈ ಸುದ್ದಿಯನ್ನ ನೋಡ್ತಾ ಹೋಗಿ. ಇದು ನಿಮ್ಮ ಬೆಂಗಳೂರಿನ ಪರಿಸ್ಥಿತಿ, ಬೇರೆ ಎಲ್ಲೂ ಅಲ್ಲ, ಔಟ್ಸ್ಕಟ್ಸ್ಗಳಲ್ಲ ಅಥವಾ ಯಾವುದೋ ಕಾರ್ಖಾನೆಗಳಿರುವಂತಹ ಏರಿಯಾ ಅಲ್ಲ. ಇದು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ನಾಗರಬಾವಿಯಲ್ಲಿರುವಂತಹ ಒಂದು ಜಾಗ ಇದು. ಇಲ್ಲಿ ರಾಜ್ ಕಾಲುವೆ ಬಳಿ ಬಂದು ಸಾರ್ವಜನಿಕರು ಕಸವನ್ನ ಹಾಕ್ತಾರೆ. ಅದೇ ರೀತಿಯಾಗಿ ಆ ಕಸದ ರಾಶಿ ಏನಾಗಿದೆ, ಗಬ್ಬೆದ್ದು ನಾರ್ತಾ ಇದೆ. ಇದರ ಜೊತೆಗೆ ನಿನ್ನೆ ಸುರಿದಂಥ ಮಳೆಗೆ ಸಂಪೂರ್ಣವಾಗಿ ರಸ್ತೆ ಕೂಡ ಜಲಾವೃತಗೊಂಡಿರುವಂಥದ್ದು. ಪ್ರಮುಖವಾಗಿ ವಾಹನಗಳು ಓಡಾಟ ಕೂಡ ಇಲ್ಲಿ ಅಸ್ತವ್ಯಸ್ತ ಆಗ್ತಾ ಇರುವಂಥದ್ದು ಗಮನಿಸ್ತಾ ಇರಬಹುದು. ಸಂಪೂರ್ಣವಾಗಿ ಅರ್ಧ ಆಟೋ ಮುಳುಗುವಷ್ಟು ಕೂಡ ನೀರಿದೆ. ಆ ಒಂದು ನೀರಿನಲ್ಲೇ ಆಟೋ ಚಾಲಕರು ಹೋಗುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ನಿನ್ನೆ ರಾತ್ರಿ ಸುರಿದಂತಹ 1 ಗಂಟೆಯ ಮಳೆ ಏನಿದೆ, ಈ ಒಂದು ಮಳೆಗೆ ಸಂಪೂರ್ಣವಾದಂಥ ಈ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇಲ್ಲಿನ ಸಾರ್ವಜನಿಕರು ಇಡೀ ಶಾಪವನ್ನು ಕೂಡ ಹಾಕ್ತಾ ಇದ್ದಾರೆ. ಶಾಸಕರನ್ನು ಆಯ್ಕೆ ಮಾಡಿದ್ದೀವಿ, ಇದು ನಮ್ಮ ತಪ್ಪು, ನಾವು ಸರಿಯಾದ ಶಾಸಕರು ಅಥವಾ ಸರಿಯಾದ ನಾಯಕರುಗಳನ್ನು ಆಯ್ಕೆ ಮಾಡಿದರೆ ನಮಗೆ ಈ ರೀತಿಯಾದಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅನ್ನುವಂಥ ಒಂದು ಮಾತನ್ನು ಕೂಡ ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂಥದ್ದು ಗಮನಿಸ್ತಾ ಇರ್ಬೋದು. ಸಂಪೂರ್ಣವಾಗಿ ಒಂದೆಡೆ ಕಸದ ರಾಶಿ ಇದೆ, ಅದರ ಜೊತೆಗೆ ಈ ರೀತಿಯಾಗಿ ನೀರು ತುಂಬಿಕೊಂಡಿದೆ. ದಿನನಿತ್ಯ ಓಡಾಡುವಂಥವರು ಕೂಡ ಇಲ್ಲಿ ಮೂಗು ಮುಚ್ಚಿಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಯಾಕಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಕಸದ ಸ್ಮೆಲ್ಲು, ಮತ್ತೊಂದು ಕಡೆ ರಾಜಕಾಲುವೆ ನೀರು ಏನಿದೆ, ಈ ಎರಡೂ ಕೂಡ ಸಂಪೂರ್ಣವಾಗಿ ಬಂದು
ಇಲ್ಲಿ ನುಗ್ಗಿ ನಿಲ್ಲೋದ್ರಿಂದಾಗಿ ಸಮಸ್ಯೆಗಳು ಎದುರಾಗ್ತಾ ಇದೆ. ಆಟೋ ಚಾಲಕರು ಪರದಾಡ್ಕೊಂಡು ಬರ್ತಾ ಇದ್ದಾರೆ. ಇಲ್ಲ ಆದರೆ ಈ ಒಂದು ರಸ್ತೆಯನ್ನು ಹೊರತುಪಡಿಸಿದ್ರೆ ಸುಮಾರು 3-4 ಕಿಲೋಮೀಟರ್ ಸುತ್ಕೊಂಡು ಬರಬೇಕಾಗುತ್ತೆ, ಅಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗಾಗಿ ವಿಧಿ ಇಲ್ಲ, ಬರಲೇಬೇಕಾದಂತಹ ಸ್ಥಿತಿ. ಹಾಗಾಗಿ ಬರ್ತಾ ಇದ್ದಾರೆ. ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಆಟೋ ಬರ್ತಾ ಇದೆ ಅಂತ. ಆಟೋ ಚಾಲಕರು ಬಂದ ತಕ್ಷಣ ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಯಾವ ರೀತಿಯಾಗಿದೆ ಅಂತ ಸಮಸ್ಯೆ ಅಂತ. ಸರ್, ಈಗ ಈ ರೀತಿಯಾಗಿದೆಯಲ್ಲ ಸರ್, ಎಷ್ಟು ಕಷ್ಟ ಆಗುತ್ತೆ ಅಂತ ನಿಮಗೆ? ಕಚರಾ ಗೌರ್ಮೆಂಟ್ಗೆ ಕ್ಯಾಕ್ರು ಸುಗಿರಿ ಸರ್, ಹೆಂಗಿರ್ಬೇಕು ಅಂತ. ಮಳೆ ನೀರು ಬಂದರೆ ನಿಂತ್ಕೊಳ್ಳುತ್ತೆ, ಹಳ್ಳ ಕೊಳ್ಳಗಳಿಲ್ಲದೆ ಆಟೋಗಳು ಸ್ಕೂಟ್ರುಗಳು ಬಿದ್ದು ಸಾಯ್ತವ್ರೆ ಜನಗಳು. ಸರ್, ಈಗ ಇಷ್ಟು ಸಮಸ್ಯೆ ಆಗ್ತಿದೆ, ಶಾಸಕರು ಇದ್ರ ಬಗ್ಗೆ ಯಾವುದೇ ರೀತಿ ಇದು ಕ್ರಮ ತಗೊಂಡಿಲ್ವಾ ಸರ್? ಅವ್ರೇನು ಕ್ರಮ ತಗೋತಾರೆ ಸರ್? ಅವ್ರ ಮನೆ ಬೆಳೆ ಬೇಯಿಸ್ಕೊತಾರೆ ಅಷ್ಟೇ. ಸುಮ್ಮನೆ ಎಲೆಕ್ಷನ್ ಟೈಮಿಂಗ್ಸಲ್ಲಿ ಓಟ್ ಕೇಳಕ್ಕೆ ಬರಬೇಕು, ಬರ್ತಾರೆ. ಅದಾದಮೇಲೆ ಅವರೆಲ್ಲ ಬರೀ ಫೇಕೆ, ಬರಲ್ಲ, ಬಾವುಟ ಕೈ ಟಾಟಾ ತೋರಿಸ್ತಾರೆ ಅಷ್ಟೇ. ಓಕೆ ಸರ್. ಇದಿಷ್ಟು ಆಟೋ ಚಾಲಕರು ಹೇಳ್ತಾ ಇರುವಂಥ ಮತ್ತು ಪ್ರಮುಖವಾಗಿ ಏನು ಈ ರೀತಿಯಾದಂಥ ಸಮಸ್ಯೆ ಏನಿದೆ, ಸಮಸ್ಯೆಗೆ ಶಾಸಕರು ಯಾವುದೇ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ. ಪ್ರಮುಖವಾಗಿ ಶಾಸಕರು ಮತ್ತು ಸರ್ಕಾರದ ವಿರುದ್ಧ ಕೂಡ ಇಲ್ಲಿನ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆಗೆ ಚರಣ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.